ಕರ್ನಾಟಕದಿಂದ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದಂಥವರು ಸಹ ಕೆಲವರು ಇಂದು ಬೆಳಿಗ್ಗೆ ನಡೆದಂತಹ ಕಾಲ್ ತುಳಿತ ದುರಂತದಲ್ಲಿ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿ ನಮಗೂ ಬಂದಿದೆ. ನಾವು ಮುಂಜಾನೆಯಿಂದ ಉತ್ತರ ಪ್ರದೇಶದ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಆದರೆ ಇಲ್ಲಿಯವರೆಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಯಾರ ಮೃತರ ಬಗ್ಗೆನೂ ಕೂಡ ನಮಗೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಯು ಪಿ ಗೌರ್ಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಲಿ, ಯು ಪಿ ಸರ್ಕಾರ ಆಗಲಿ, ನಾವು ಈ ಕ್ಷಣದವರೆಗೆ ಯಾವ ಸಾವನ್ನು ನಮಗೆ ವರದಿ ಕೊಟ್ಟಿಲ್ಲ. ಅವರು ನಾವು ಕೇಳ್ತಾನೆ ಇದ್ದೇವೆ, ಕರ್ನಾಟಕದವರು ಯಾರಾದರೂ ಸಾವು ನೋವಿಗೆ ಈಡಾಗಿದ್ದಾರಾ ಅಂತ. ಉತ್ತರ ಪ್ರದೇಶದಿಂದ ಸರ್ಕಾರದಿಂದ ನಮಗೆ ಇಲ್ಲಿವರೆಗೂ ಯಾವುದೂ ಮಾಹಿತಿ ಬಂದಿಲ್ಲ. ಏತನ್ ಮಧ್ಯ ಖಾಸಗಿ ನಮಗೆ ವಲಯಗಳಿಂದ ಕರ್ನಾಟಕದವರು ಕೂಡ ಈ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ನಾವು ಬೆಳಗಾವಿಯಲ್ಲಿ ನಮ್ಮ DC ಮಾತನಾಡಿ, DC ಅವ್ರಿಗೂ ಕೂಡ ಅಫಿಷಿಯಲ್ ಆಗಿ ಇಲ್ಲಿಂದನೂ ಮಾಹಿತಿ ಇರಲಿಲ್ಲ. ಆದರೂ ಕೂಡ ನಾವು DC ಅವರಿಗೆ ಹೇಳಿ ಖಾಸಗಿಯಿಂದ ಬಂದಿದ್ದ ಮಾಹಿತಿಯನ್ನು ವೆರಿಫೈ ಮಾಡಿ ಅಂತ ಹೇಳಿದಾಗ DC ಅವರು ಬೆಳಗಾವಿಯಲ್ಲಿ ಅವರ ಕುಟುಂಬಗಳನ್ನು ಸಂಪರ್ಕ ಮಾಡಿದಾಗ 4 ಜನ ಮೃತರಾಗಿರುವ ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಬೆಳಗಾವಿಯಲ್ಲಿ. ಅದು ಒಬ್ಬರು ಮೇಘ ಅನ್ನೋರು, ಜ್ಯೋತಿ ಅನ್ನೋರು, ಅರುಣ ಮತ್ತು ಮಹಾದೇವಿ, ಇವರು 4 ಜನ ಮೃತರಾಗಿರುವಂತಹ ಸಾಧ್ಯತೆ ಇದೆ ಅಂತ ಖಾಸಗಿ ಮಾಹಿತಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿಯನ್ನು ಕಳಿಸಿದ್ದಾರೆ. UP ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ನಮಗೆ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏತನ್ಮಧ್ಯ ನಾವು ತಕ್ಷಣ ಬೆಳಗಾವಿಯಿಂದ ಒಬ್ಬರು ಪೊಲೀಸ್ ಅಧಿಕಾರಿ, ಒಬ್ಬರು ಅಡಿಷನಲ್ DC ರ್ಯಾಂಕ್ ಆಫೀಸರು ಮತ್ತು ಬ್ಯಾಂಗ್ಳೂರಿಂದ ಒಬ್ಬರು IAS ಅಧಿಕಾರಿ, 3 ಜನಗಳ ತಂಡವನ್ನು ತಕ್ಷಣ ನಾವೀಗ ಪ್ರಯಾಗ್ರಾಜ್ಗೆ ಇಲ್ಲಿಂದ ರವಾನೆ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಇನ್ನೂ ಯಾರಾದರೂ ಈ ರೀತಿಯಾದಂತಹ ಹೆಚ್ಚು ಕಡಿಮೆ ಪ್ರಕರಣ ಇದೆ ಅಲ್ಲೇ ಮುಖಾಮ್ ಹೂಡಿ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಬ್ರು IAS ಅಧಿಕಾರಿ ಮತ್ತೆ ಬೆಳಗಾವಿಯಿಂದ ADC ಮತ್ತು ಒಬ್ರು ಪೊಲೀಸ್ 3 ಅಧಿಕಾರಿಗಳ ತಂಡವನ್ನು ಈಗ ಕಳಿಸ್ಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ನಮಗೆ ಬಂದಿರುವಂತಹ ಖಾಸಗಿ ಅನಧಿಕೃತ ಮಾಹಿತಿಯ ಪ್ರಕಾರ ಬೆಳಗಾವಿಯಲ್ಲಿ BJP ಅವರ ಕಡೆಯಿಂದ ಈ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಅವರ ಒಂದು ಸಹಕಾರದಲ್ಲೋ ಸಹಾಯದಲ್ಲೋ ಅಥವಾ ಅವರ ನಾಯಕತ್ವದಲ್ಲೋ ಒಂದಷ್ಟು ಜನ ಕುಂಭಮೇಳಕ್ಕೆ ಪ್ರವಾಸ ಮಾಡಿದ್ರು ಬೆಳಗಾವಿ ಜಿಲ್ಲೆಯಿಂದ. ಅದರಲ್ಲಿ ಸುಮಾರು 300 ಜನದವರೆಗೆ ಆ ರೀತಿ ಪ್ರವಾಸ ಮಾಡಿದ್ರು ಅಂತ ಇವೆಲ್ಲ ಅನ್ವೆರಿಫೈಡ್ ಮಾಹಿತಿ ನಾನು ಹೇಳ್ತಾ ಇರೋದು. ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ, ಸಬ್ಜೆಕ್ಟು ಅಧಿಕೃತ ಮಾಹಿತಿ ಅಲ್ಲ. ಆದರೂ ನಮಗೆ ಬಂದಿರುವಂಥ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಬಂದಿರುವಂಥ ಮಾಹಿತಿ, ಒಂದು 300 ಜನ BJP ಪಕ್ಷದವರ ಕಡೆಯಿಂದ ಅವರ ಒಂದು ಸಹಾಯದಿಂದ ಪ್ರವಾಸ ಮಾಡಿದ್ರು. ಅದರಲ್ಲಿ 4 ಜನ ಮೃತರಾಗಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿವರೆಗೂ ನಮಗೆ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಅಲ್ಲಿ UP ಸರ್ಕಾರದಿಂದ ನಮ್ಗೇನು ಮಾಹಿತಿ ಬರದೇ ಇರೋದ್ರಿಂದ ನಮ್ಮ ಅಧಿಕಾರಿಗಳನ್ನ ಈಗಲೇ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾ ಇದ್ದೇವೆ. ಅವರು ಅಲ್ಲಿಗೆ ಹೋಗಿ ತಕ್ಷಣ ಅಲ್ಲಿ ನಮ್ಮ ಕನ್ನಡಿಗರ ಹಿತರಕ್ಷಣೆಗೆ ಏನು ಮಾಡಬೇಕು ಮತ್ತು ತೊಂದರೆಗೆ ಸಿಕ್ಕಾಕೊಂಡಿರೋರ ಸಹಾಯಕ್ಕೆ ಏನು ಮಾಡಬೇಕು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಒಂದು 3 ಅಧಿಕಾರಿಗಳ ತಂಡ ಕಳಿಸ್ತಾ ಇದ್ದೇವೆ. ಸಹಾಯವಾಣಿ ಇದೆ ನಮ್ಮಲ್ಲಿ, SCOC ಅಂತ ಒಂದು ಕಾಲ್ ಸೆಂಟರ್ ಇದೆ. ಅಲ್ಲಿಗೆ ಯಾವುದೂ ಕೂಡ ನಮಗೆ ದೂರುಗಳು ಬಂದಿಲ್ಲ. ಇವೆಲ್ಲ ನಾವು ಅನ್ಅಫಿಷಿಯಲ್ ಆಗಿ ಬಂದಂಥ ಮಾಹಿತಿಯನ್ನು ನಾವೇ ಬೆನ್ನತ್ತಿ ವಿಷಯ ತಿಳ್ಕೊಳ್ತಾ ಇದ್ದೇವೆ. ಮತ್ತು UP ಸರ್ಕಾರದಿಂದನೂ ಕೂಡ ಏನು ಮಾಹಿತಿ ಬರದೇ ಇರೋದ್ರಿಂದ ಅವರು ಅಫಿಷಿಯಲ್ ಆಗಿ ಏನೂ ನಮಗೆ ಕಮ್ಯುನಿಕೇಶನ್ ಕೊಡ್ತಾ ಇಲ್ಲ. ಅಲ್ಲಿ ಏನೋ UP ಸರ್ಕಾರದ ಅಧಿಕೃತ ಹೇಳಿಕೆಗಳು ನೋಡಿದರೆ ಕಾಲು ತುಳಿತದ ರೀತಿಯ ಸನ್ನಿವೇಶ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಅವರು, ಬಿಟ್ಟರೆ ಕಾಲು ತುಳಿತ ಆಯಿತು ಅಂತಾನೂ ಅವರು ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲ. ಸ್ಟ್ಯಾಂಪೀಡ್ ಲೈಕ್ ಸಿಚುವೇಶನ್ ಅನ್ನೋ ಥರ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇರೋದ್ರಿಂದ ಅಲ್ಲಿ ನಮಗೆ ಅಷ್ಟು ಮಟ್ಟಿಗೆ ನಿಖರ ಮಾಹಿತಿ ಸಿಗದೇ ಇರೋದ್ರಿಂದ ನಮ್ಮ ಅಧಿಕಾರಿಗಳನ್ನೇ ತಕ್ಷಣ ಇವತ್ತು ಕಳಿಸ್ತಾರೆ.